ಮಂತ್ರ ಯುಗದೊಳಗೆ ಕೆಲವು ಪ್ರಾರ್ಥನೆಗಳು ಬರ್ತಾವ. ಮಂತ್ರ ಅಂದರೆ ಅದು ಏಕಾಕ್ಷರ ಅಂತ ಹೇಳಿದ್ದೀನಿ, ದ್ವಕ್ಷರ ಅಂತ ಹೇಳಿದ್ದೀನಿ, ತ್ರಕ್ಷರ ಅಂತ ಹೇಳಿದ್ದೀನಿ. ಈಗ ಓಂ ಅನ್ನೋದು, ಕ್ರೀಮ್ ಅನ್ನೋದು, ಕ್ಲೀಮ್ ಅನ್ನೋದು ಇವೆಲ್ಲ ಏಕಾಕ್ಷರ ಮಂತ್ರಗಳು. ಹೌದಾ? ಶಿವ 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 ಅನ್ನೋದು ದ್ವಕ್ಷರ ಮಂತ್ರಗಳು. ಹೌದಾ? ಓಂ ಕ್ಷಂ ಯಾಮ್ ಅನ್ನೋದು ತ್ರಕ್ಷರ ಮಂತ್ರಗಳು. ಹೀಗೆ ಚತುರ್ಥಾಕ್ಷರ, ಪಂಚಾಕ್ಷರ ಹಿಂಗೆ ಹೋಗ್ತಾವೆ. ಪಂಚಾಕ್ಷರ ಅಂದರೆ ನಮಃ ಶಿವಾಯ, ಷಡಾಕ್ಷರ ಅಂದರೆ ಓಂ ನಮಃ ಶಿವಾಯ. ಹಿಂಗೆ ಷಡಾಕ್ಷರ ತ್ರಕ್ಷರ ಮಂತ್ರಗಳು ಜಾಸ್ತಿ ಹಾಕೊಂತ ಹೋಗ್ತಾವೆ. ಒಂದು ಮಂತ್ರಕ್ಕೆ ಎಷ್ಟು ಶಕ್ತಿ ಅದ ಅದು ಮಲ್ಟಿಪಲ್ 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 ಹಾಕುವಂತ ಇಲ್ಲ ಹೋಗ್ತಾವೆ. ಮುಂದೆ ಇದನ್ನು ಮೀರಿದಾಗ ಶ್ಲೋಕಗಳು ಬರ್ತಾವೆ, ಶ್ಲೋಕಗಳು ಅಂತ ಬರ್ತಾವೆ. ರುದ್ರಪಟ್ಟಣ ಅಂತ ಬರ್ತದೆ. ಅವ್ರು ಆ ರುದ್ರಪಟ್ಟಣದೊಳಗೆ ನೀವು ದಿನಾಲು ನಿಮ್ಮ ಮನ್ಯಾಗ ಸುಖ ಶಾಂತಿ ನೆಮ್ಮದಿ ಬೇಕು ಅಂದ್ರೆ, ಭಾನಾಮತಿ ಅಂತ ಕ್ರಿಯೆಗಳು ಅದಾವ ಮನ್ಯಾಗ ಸುಖ ಶಾಂತಿ ನೆಮ್ಮದಿ ಇರ್ಲಿಕ್ಕಪ್ಪ ಅಂದ್ರೆ ರುದ್ರಪಠನ ಮಾಡಬೇಕು. ರುದ್ರಪಠನ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯಮ್ಮ, ದುರ್ಗಾ ಸಪ್ತಶತಿ ಭಾಳ ಅತಿ ಅಪರೂಪದ ಗ್ರಂಥ ಇವು. ಪ್ರಾರ್ಥನೆಗಳು, ಶ್ಲೋಕಗಳು, ಪುರಾಣಗಳು ಇದು ಬರ್ತದೆ. ಅದರೊಳಗೆ ಇದು ಅತಿ ಅದ್ಭುತವಾದಂಥ, ನನಗೆ ಹೆಚ್ಚು ರಿಸಲ್ಟ್ ಕೊಟ್ಟಂಥದ್ದು ಒಂದು ನಾನು ನಿಮಗೆ ಹೇಳ್ತೀನಿ. ಏನು ಎಲ್ಲಿ ಹೋಯ್ತು ಬಿಟ್ಟು ಕೊಡಿ, ಅದು ತೆಗೆದಿಟ್ಟಿದ್ದೆ ಹೋಯ್ತು. ಅದು ಹಿಂಗದ, ಚಂದ್ರಶೇಖರ 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 ರಕ್ಷಮ, ಚಂದ್ರಶೇಖರ 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 ರಕ್ಷಮಾಂ, ಚಂದ್ರಶೇಖರ 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 ಪಾಯಿಮಾಂ. ಇಷ್ಟು ಇದು ಮತ್ತು ಅನೇಕ ಒಂದು 13 ಶ್ಲೋಕಗಳು ಬರ್ತಾವೆ. ಆದರೆ 2 ಸಾಲಿನ ಮಂತ್ರ ಏನದಲ್ಲ, ನಿಮಗೆ ಮೃತ್ಯುಂಜಯ ಮಂತ್ರ ಇದೊಂದು 2 ಅಂದ್ರಪ್ಪ ಅಂದ್ರೆ ಮೃತ್ಯುನ ಭಯ ಇಲ್ಲ ಇದಕ್ಕೆ. ಸ್ವತಃ ಇದು ಯಾರು ರಚನೆ ಮಾಡಿರಪ್ಪ ಅಂದ್ರೆ ಮಾರ್ಕಂಡೇಯ ಮುನಿ ರಚನೆ ಮಾಡ್ಯಾರ. ಮಾರ್ಕಂಡೇಯ ಬಗ್ಗೆ ಗೊತ್ತಲ್ಲ, ಅವರ ತಂದೆ ತಾಯಿ ಪರಮಾತ್ಮನಿಗೆ ಕೇಳಿಕೊಂಡಾಗ ನಿನಗೆ ದುರ್ಗುಣಗಳು ಉಳ್ಳಂತ 105 ವರ್ಷ ಬದುಕ್ತಕ್ಕಂಥ ಮಗ ಬೇಕಾ ಅಥವಾ ಸೂಣಿಯಾದಂಥ ಕೇವಲ 16 ವರ್ಷದ ಮಗ ಬೇಕಾ ಅಂತ ಕೇಳ್ತಾರೆ ಪರಮಾತ್ಮ. ತಂದೆ ತಾಯಿ ವಿಚಾರ ಬೀಳ್ತಾರ, ದುರ್ಗುಣಿಯಾದ ಮಗನ ತಗೊಂಡು ಏನು ಮಾಡೋದು, ಬ್ಯಾಡಪ್ಪ ಏನೇ ಹಾಕೋಲ್ಲಕ್ಕ ಸುಗುಣಿಯಾದಂಥ 16 ವರ್ಷದ ಮಗನ ನಾನು ಕೂಡ ಅಂತಾರೆ. ಏನೋ ಅವ್ರಿಗೆ ಬಂಜಿತನ ಹೋಗ್ಬೇಕಾಗಿತ್ತು, ಮಗು ಬೇಕಾಗಿತ್ತು, ದರಗ್ನ ಅವಾಗ ಒಂದು ಡಿಸಿಷನ್ ತಗೊಂಡ್ರು, ಪರಮಾತ್ಮನ ಬೇಡ್ಕೊಂಡ್ರು, ಪರಮಾತ್ಮ ವರ ಕೊಟ್ಟ ಮೇಲೆ ಹುಟ್ಟಿದ. ಎಂಥ ಚಂದ ಅಂದ್ರೆ ಎಲ್ಲರೂ ಅವನನ್ನು ಪ್ರೀತಿಸ್ತಿದ್ರು. ಭಾಳ ಭಕ್ತಿ ಭಾವುಕ, ಅತ್ಯಂತ ನೈತಿಕ ನೆಲೆಗಟ್ಟನ್ನು ಹೊಂದಿದಂಥವ ಮಾರ್ಕಂಡೆ ಅಂತ ಹೆಸರಿಟ್ಟಿದ್ರು. ಯಾವಾಗ 14 ವರ್ಷ ಆಯ್ತು, 15 ವರ್ಷ ಆಯ್ತು, 16ನೇ ವರ್ಷ ಬರಕತ್ತು ತಂದೆ ತಾಯಿಗೆ ಪುಕ ಶುರು ಆಯ್ತು. ಶುರು ಆಗಾನ ಅವಾಗ ಒಬ್ಬ ಋಷಿ ಕಡೆ ಹೋಗಿ ಕೇಳ್ಕೊಂತಾರ. ಹೌದಾ? ಋಷಿ ಕಡೆ ಹೋಗಿ ಕೇಳ್ಕೊಂಡ ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರವನ್ನ ನಿನ್ನ ಮಗನಿಗೆ ಹೇಳು. ಇದು ಮಾರ್ಕಂಡೇಯ ಮುನಿ ರಚಿತ ಅದ್ದಲ್ಲ, ಬೇರೊಬ್ಬರು ರಚಿತವಾದಂಥದನ್ನ ಈ ಮಂತ್ರವನ್ನ ಅವ್ರಿಗೆ ಕೊಡ್ತಾರೆ. ಕೊಟ್ಟ ಮೇಲೆ ಆ ಮಂತ್ರವನ್ನ ಹೇಳ್ತಾರ. ಮುಂದಿನ ಕಥೆ ನಿಮ್ಗೆ ಗೊತ್ತದ ಏನು. 16 ವರ್ಷ ಆಯ್ತು, ಸ್ವಯಂ ಯಮರಾಜ ಬರ್ತಾನ, ಅವನ್ನ ಯಮಪಾಶ ಹಾಕಿ ಎಳ್ಕೊಂಡು ಹೋಗಕ್ಕೆ ಬರ್ತಾನ. ಆದರೆ ಮಂತ್ರದ ಪರಿಣಾಮದಿಂದ ಅವನ್ನ ಒಯ್ಗೊಡಿಲ್ಲ. ಬಂದವರು ಯಾರಪ್ಪ, ಸಾಕ್ಷಾತ್ ಶಿವ. ಹೌದಾ? ಅದೇ ಥರ ಧ್ರುವ ಅವರನ್ನು ಎತ್ಕೊಂಡವ್ರು ಯಾರು? ಹಿರಣ್ಯಕಶಿಪು ಮಗನನ್ನು ಕೊಲ್ಲುವಾಗ ಅವನು ಪಾರು ಮಾಡಿದ್ದು ಯಾರು? ಹೀಗೆ ಫ್ರೀಕ್ವೆನ್ಸಿ ಇರ್ತದೆ, ಅಲ್ಟಿಮೇಟ್ ಫ್ರೀಕ್ವೆನ್ಸಿ ಅಂತೀವಿ ನಾವು. ಆ ಫ್ರೀಕ್ವೆನ್ಸಿ ಒಳಗೆ ಪರಮಾತ್ಮ ಓಡಿ ಬರ್ತಾನೆ. ದ್ರೌಪದಿ ಕೇಳಿದ ಹೆಂಗೆ ಹೇಳಿದ್ ಗೊತ್ತಿಲ್ಲ. ದ್ರೌಪದಿ ಸೀರೆ ಸೆಳೆಯುವಾಗ ಆಕೆ ತನ್ನ ಸೆರಗಿನ ಗಂಟು ಹಿಡ್ಕೊಂಡು ಹಿಂಗೆ ನಿಂತಿದ್ಲಕ್ಕೆ ಒತ್ತಿರ್ಕೊಂಡ್ರ ದುಶ್ಯಾಸನ ಜೋರ ಜಗ್ಗಾಕತ್ತೇನ. ಕೊನೆಗೆ ಆಕೆ ಕೈ ಬಿಡಬೇಕಾತು. ಎಲ್ಲಿ ಮಠ ಆಕಿ ತನ್ನ ಗಂಟ ಹಿಡ್ಕೊಂಡಿದ್ಲು ಅಲ್ಲಿ ಮಠ ತನ್ನನ್ನು ತಾನು ರಕ್ಷಿಸ್ಕೊಳ್ಳಬಲ್ಲೆ ಅಂತ ಭಾವ ಇತ್ತು.
ಯಾವಾಗ ಗಂಟು ಬಿಚ್ಚಿ ಹೋಯ್ತು, ಇನ್ನು ನನ್ನ ಕತೆ ಮುಗಿತು ಅಂದ್ಲು, ಅವಾಗ ಏನಾಯ್ತಪ್ಪ ಅಂತಂದ್ರೆ ಕೃಷ್ಣ ಹೆಲ್ಪ್ ಮಾಡಿದ. ಅಂದ್ರೆ ತ್ವಾಮೇವ ಶರಣಂ, ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ, ಎಲ್ಲ ನೀನೇ ತಂದೆ ಅಂತ ತಿಳ್ಕೊಂಡು ನಾವು ಗಿವೇಡಿಕೊಂಡಾಗ ಪರಮಾತ್ಮ ಅವ ಬರ್ತಾನೆ. ಪ್ರತಿಯೊಂದು ಪುರಾಣ, ಪುಣ್ಯಕತೆ, ಫಿಲ್ಮು, ಪುರಾಣಗೆ ಭಕ್ತಿ ಭಾವಕ ಫಿಲ್ಮ್ ಇರ್ತಾವಲ್ಲ ನೋಡಿರ್ಬೇಕಾರ, ಅಲ್ಟಿಮೇಟಮ್ ಅಂತ ಬರ್ತದ. ಅದು ಪಿಚ್ ಚೇಂಜ್ ಆಗತ್ತೆ, ಅದಕ್ಕೆ ಪಿಚ್ ಚೇಂಜ್ ಆಗತ್ತದು. ಉದಾಹರಣೆಗೆ ನಾನೇನೇ ಬಿಡಲಾರೆ ನಾ ಪದೇ ಪದೇ ಹೇಳ್ತೀನಿ ನಾನು. ಅದ್ರಾಗ ಲಕ್ಷ್ಮಿ ಅನಂತನಾಗನ್ನು ಇದ್ರಾಗ ಒಂದು ಪಿಶಾಚಿ ಓಡಿತೈತೆ, ಹೌದಾ? ಬಿಡಲ್ಲ ನಾನು ಏನೋ ಬರ್ತಾರ, ನಾ ಇದು ರಾಘವೇಂದ್ರಮ್ಮ ಇದನ್ನ, ಹೌದಾ? ಭೂಮಿಯ ಬೀರಿಯಲ್ಲಿ ಗಗನ ನಡುಗಲಿ ಬಿಡಲು ನಿನ್ನ ಪಾದ, ಮೊದಲ ಸಣ್ಣ ಪಿಚ್ ಹೋಗಿರುತ್ತೆ, ಕೊನೆಗೆ ಹೈಯೆಸ್ಟ್ ಪಿಚ್, ಅಲ್ಟಿಮೇಟ್ ಪಿಚ್ ಜೋರಾಗಿ ಅಳ್ತಾಳ, ಕೇಳ್ತಾಳ. ಅವಾಗ ಎಲ್ಲಿದ್ದಲೋ ಆಕಾಶದಾಗಿಂದ ಗಂಟೆ ಢಾನ್ ಬಾರಿಸ್ತಾವ. ಅವಾಗ ಒಂದು ಶಕ್ತಿ ಬರ್ತದ, ಆ ಶಕ್ತಿ ಬಂದು ಆ ದೆವ್ವನ್ನು ಓಡಿಸ್ತದ. ಕೇಳಿಲ್ಲ, ಇದು ಆಗಿಲ್ಲ ಅನ್ಬೇಡ್ರಿ. ನಿಮ್ಮ ಬದುಕು ಆಗ್ತದೆ, ಖಂಡಿತ ನಿಮ್ಮ ಬದುಕು ಖಂಡಿತ ಆಗ್ತದ. ಬಟ್ ವಿಶ್ವಾಸ ಬೇಕು, ಶ್ರದ್ಧಾ ಬೇಕು. ಅದಕ್ಕೆ ನಿಮ್ಗೆ 2 ಈದಿನ ಶಬ್ದಗಳನ್ನು ಬರ್ಕೊಳ್ಳಿ. ಚಂದ್ರಶೇಖರ ಪಾಹಿ ಮಾಂ. ಒಂದೇ ಸಾಲು. ಚಂದ್ರಶೇಖರ ಪಾಹಿ ಮಾಂ. ಅದೇ ಚಂದ್ರಶೇಖರ ರಕ್ಷೆ ಮಾಂ. ಮುಂದೆ ಬರ್ತದೆ ರತ್ನ ಸಾನು ಶರಾಸನಂ ರಜತಾದ್ರಿ ಶೃಂಗನಿಕೇತನಂ. 4 ಸಾಲಿಂದು ಅದು ಅನ್ಕೊಂತವ್ರು ಭಯಂಕರ ದೊಡ್ಡದ. ಅದು ಬರೀ 2 ಸಾಲ ಅಂದ್ರೂ ಕೂಡ ಅದ್ರ ಹೆಂಗ ಒಂದು ಅನ್ನ ಹೆಂಗ ಆಗೈತಿಲ್ ಇದು ಅಗಳು ತೊಗೊಂತಾರ, ಹಂಗ ಇಡೀ ಸಾಲ ಸರಳಸ್ತು ಆದ್ರೆ ಬರ್ತದೆ. ಅದೇ ಥರ ಅನ್ನಪೂರ್ಣೇಶ್ವರಿ ಸ್ತೋತ್ರ. ನೀವು ಊಟ ಮಾಡ್ತಿರ್ತೀರಿ, ಒಂದು ನೆನಪಿಡಿ, ಕಾಲ್ದೂಳಿ ಅಂತ ಆಗ್ತದೆ. ಕಾಲ್ದೂಳಿ ನೋಡ್ರಿ, ನೀವು ಊಟ ಮಾಡೋದು ಯಾರು ಬಂದ್ರೆ ಹೊಟ್ಟಿನ ಕೆಟ್ಟ ಬಿಡ್ತದೆ ನಿಮ್ಮದು. ಅವರ ಕಣ್ಣು ನೋಡ್ತಿಲ್ಲೋ, ಕೆಲವೊಂದು ಕಣ್ಣುಗಳು ಇಷ್ಟು ಕೆಟ್ಟಿರ್ತಾವ. ಅವರ ಕಣ್ಣು ಯಾವ್ದ್ರ ಮೇಲೆ ಬೀಳ್ತೈತಿ ಆ ಪದಾರ್ಥ ಕೆಡ್ತೈತಿ, ಆ ಮಣಿ ಹೊಡಿತೈತಿ, ಅವರು ಆ ಗಂಡ ಹೆಂಡತಿ ಹೊಡಿತಾರ, ಅಷ್ಟು ಕೆಟ್ಟಿರ್ತಾವ ಕಣ್ಣು. ಇದಕ್ಕೆ ನಮ್ಮ ಹಿಂದಿನ ಹಿರಿಯರು ಕಾಲ್ದೂಳಿ ಅಂತಿದ್ರು. ಮಕ್ಕಳು ಊಟನೇ ಮಾಡ್ತಿದ್ದಿಲ್ಲ, ಊಟ ಸೇರ್ತಿದ್ದಿಲ್ಲ, ಹೊಟ್ಟೆ ಎಸಿತಿದ್ದಿಲ್ಲ. ಹಂಗಾದಾಗ ನಮ್ಮ ತಾಯಿನ ಸ್ವತಃ ಮಾಡ್ತಿದ್ದಿಲ್ಲ. ನಮಗೆ ಒಂದು ಇದನ್ನು ತೊಗೊತಿದ್ರು, ನಾವು ಊಟ ಮಾಡಿದ್ದನ್ನು ಸ್ವಲ್ಪ ಬಿಡಿಸ್ತಿದ್ರು. ಬಿಡಿಸಿದಾಗ ಒಂದು ತೆಂಬಿಗೆ ಒಳಗೆ ಒಂದು ಹಾಳಿ ಸುಟ್ಟು ಹಾಕಿ ಕಾಗಿ ಕಣ್ಣು, ಮಾರಿ ಕಣ್ಣು, ಹೋರಿ ಕಣ್ಣು, ಆ ಕಣ್ಣು ಈ ಕಣ್ಣು ತಗೊಂಡು ಹೇಳಿ ಹಿಂಗೆ ಮಾಡಿ ಮ್ಯಾಗ ತಳಗೆ ಒಯ್ದು ಅದನ್ನ ಡಬ್ಬಕ್ಕೆ ಹಾಕ್ಬಿಡ್ತಿದ್ರು. ಅದು ಜೊಕ್ಕೊಂಬಿಡ್ತಿತ್ತು. ಎಲ್ಲ ಹೆಂಗೆ ಹೀರ್ಕೊಂತಿತ್ತಪ್ಪ ಅಂದ್ರೆ ಪೂರ ಪಲ್ಯ ಇದು ಎಲ್ಲ ನೀರೆಲ್ಲ ಹೀರ್ಕೊಂಡು ಗಟ್ಟಿ ಹಿಡ್ಕೊಂತಿತ್ತು, ಬಿಚ್ಚಾಕ್ ಬರ್ತಿದ್ದಿಲ್ಲ. ಮಾಡ್ತೀರಾ? ಅದು ನೋಡ್ಲಿಕ್ಕೆ ದೊಡ್ಡ ಸಂಪ್ರದಾಯ ಅನ್ಸುತ್ತ, ಮೂಢನಂಬಿಕೆ ಅನ್ಸುತ್ತ, ಬಟ್ ಇಫೆಕ್ಟಿವ್ ಅದು. ನಾವೇನು ಹಿಂದಿಗಿನ ಯಾರು ಮಾಡ್ಕೊಂತ ಬಂದಾಗ ಯಾರು ಇಟ್ಟಿರಿ? ಈಗ ಕಾಲ್ಡೋನಿ ಒಬ್ಬರ ಇಟ್ಟಿರಿ ಮನೆ ಮುಂದೆ. ಕಾಲ್ಡೋಣಿ ಅಂತ ಮಾಡ್ತಾರೆ. ಕಾಲ್ಡೋಣಿ ಕಲ್ಲಿನ ದೋಣಿ ಒಳಗೆ ಕಾಲಿದ್ದೇ ಒಳಗೆ ಬರ್ಬೇಕು. ಅದು ನಿಮ್ಮನ್ನು ಕಾಪಾಡ್ತಿತ್ತು. ಇವತ್ತು ಹಾಳುಗಾಲಿಲ್ಲ ಬರ್ತಾರ, ಅವ್ರು ಬರುದು ಕಾಲು ಯಾರು ಎದ್ದಿದ್ದಿಲ್ಲ. ಯಾಕಂದ್ರೆ ಶೂಸ್ ಹಾಕೊಂಡು ಬರ್ತಾರ, ಒಳಗೆ ಬರ್ತಾವೆ ಶೂಸ್ ಹಾಕೊಂಡು. ಹಿಂಗಾಗಿ ಮನ್ಯಾಗ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಅದ ರೀ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಏನು ಮಂತ್ರಿಸ್ಕೊಡ್ತೀವಲ್ಲ ಕೆಳಗಿಟ್ಟು ಮುಗಿತೀವಿ ಕತೆ ಅಂತೇಳಿ. ಇಷ್ಟು ಕೆಟ್ಟದಲ್ಲಿ ನೆಗೆಟಿವಿಟಿ ಅನ್ನೋದು ನೀವು ಊಹಾ ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಇವತ್ತಿಗೂ ನಾನು ಎಲ್ಲಿ ಸಕ್ಸಸ್ ಆಗಿನಪ್ಪ ಅಂದ್ರೆ ನನ್ನ ಕಡೆ ಬರ್ತಾರಲ್ಲ, ಪ್ರತಿಯೊಂದು ಸಮಸ್ಯೆ ಪರಿಹಾರ ಆಗತ್ತೆ ರೀ. ವಿಚಿತ್ರ ಅಂದ್ರೆ ಇನ್ನ ಈಗ ಅವರು ನಮ್ಮ ಸುರೇಶ ನಿಮ್ಗೆ ಇವ್ರು ಬೈದ್ರಲ್ಲ, ಹೌದಾ? ಅವರಾಯ್ತು ಇವರಾಯ್ತು. ಬರೀ ಸಿಂಪ್ಲಿ ಒಂದು ಲಿಂಬೆ ಹಣ್ಣ್ರಿ, ಒಂದು ಬಾಳೆಹಣ್ಣ್ರಿ, ಒಂದಿಷ್ಟು ಮಳಿ ಚುಚ್ಚಿ ಹಿಡಿದು ಹಾಕಿ ಒಂದು ಹೇಳ್ತೀವಿ ನಾವು, ತಂತ್ರ ಹೇಳ್ತೇವೆ. ಅದನ್ನು ಮಾಡಿದ್ರೆ ಎಷ್ಟು ಕಮ್ಮಿ ಆಗೈತಪ್ಪ ಅಂತಂದ್ರೆ
ಅದು ಏನು ಹೇಳಿಕ ಅಸಾಧ್ಯ ಅದು. ಇತ್ತೀಚೆಗೆ ಒಬ್ಬರಿಗೆ ಒಂದು ಬೇರೆ ಜಾಗದಾಗ ದಿನ ಸಂಡಾಸ್, ಈ ಮನೆ ಪ್ಯಾಕೆಟ್ ಇದ್ರೆ ದಿನ ಸಂಡಾಸ್ ಹೋಗೋದು ಒಬ್ಬರು ರೂಢಿ ಇರ್ತದೆ ಹೊರಗಡೆ. ಹಂಗೆ ಹೋದಾಗ ಒಂದು ಸ್ಮಶಾನ ಜಾಗದೊಳಗೆ ಹೋಗಿ ಬಂದನ. ಹೋಗಿ ಬಂದ ಸಾಯಂಕಾಲವೇ ಅವ್ನ ಕೈಕಾಲು ಸ್ವಾಧೀನ ಹೋಗ್ಬಿಟ್ರು. ಒಂದು ಯಾವುದೋ ಜಾಗಕ್ಕೆ ಹೋಗ್ಯಾನ, ದಿನ ಹೋಗೋರು ಹೋಗಿಲ್ಲ, ಬೇರೆ ಕಡೆ ಹೋಗ್ಯಾನ. ಕೈಕಾಲು ಸ್ವಾಧೀನ ಹೋಗಿ ಕಾರ್ನ್ಯಾಗ 4 ಮಂದಿ ಕೂಡ ಹೊತ್ಕೊಂಡ್ ಬಂದಿದ್ರು. ನನ್ನ ಶಿಷ್ಯ, ಪರಮ ಶಿಷ್ಯ, ಅವ ಬೀಡಿಗೆ ಹೋಗಿ. ನೀ ನೋಡಿದಲ್ಲಪ್ಪ? ಹಾ. ನಿಮಗೆ ಆಶ್ಚರ್ಯ ಆಗತ್ರಿ. ಅವನು ಹೊತ್ಕೊಂಬಂದಿದ್ರು. ನನ್ನ ಕತೆ ಮುಗೀತಂತ ಹತ್ತಿದವ. ಹಾ, ಕತೆ ಮುಗೀತಂತ ಅಂದವ. ಬಂದ ಇಲ್ಲೇ ಅದನ್ನೇ ಹೇಳಿದೆ, ವೃತ ಹೇಳಿದೆ, ಪೂಜೆ ಹೇಳಿದೆ, ಮಾಡಿದ. ಕೇವಲ 22 ದಿವಸದೊಳಗೆ ಅವ್ನು ನಡ್ಕೊಂಡು ಬಂದ. ಅವ್ನು ನೋಡಿದ್ ನೋಡು, ಕಾರ್ನ್ಯಾಗ 4 ಮಂದಿ ಹೊತ್ಕೊಂಡ್ಬಂದಿದ್ರು ಅವನ್ನ. ಹಾ, ಮೊದ್ಲಿನ ವಿಡಿಯೋನು ತೋರಿಸ್ತೀನಿ, ನಂತರ ವಿಡಿಯೋ ತೋರಿಸ್ತೀನಿ, ಇರ್ಲಿ ಅಂತ ತಿಳ್ಕೊಂಡು. ಏನ್ ಚಮತ್ಕಾರ ಆಗ್ತವ ನಂಬುದಿಲ್ಲ ಅನ್ನೋರಿಗೆ ನಾನು ತೋರ್ಸಾಕದು ಇಟ್ಟಿನ. ಹೌದು, ಅವರ ಹಿಂಗಾಗಿ ಶಿಷ್ಯರ ಭಯಂಕರ ಜಾಸ್ತಿ ಆಗಿದಪ್ಪ ಅಂದ್ರೆ ನಮ್ಮ ಮ್ಯಾಲ ವಿಶ್ವಾಸ ಕುತ್ಕೊಂತ ಬಂದತ್ತದು. ಅವ್ರ ಮನ್ಯಾಗ ಒಬ್ಬಾಕಿ ಸಣ್ಣ ಹುಡುಗಿ ಇತ್ತು, 8 ವರ್ಷದ ಹುಡುಗಿ. ಅಕ್ಕಿನ ಮ್ಯಾಗ ಬಾಣಮತಿ ಮಾಡಿದ್ರು. ಬಾಣಮತಿ ಹೆಂಗ, ಆಕಿ ಹಿಂಗೆ ನೋಡಿದ್ರಪ್ಪ ಅಂದ್ರೆ ಸಕ್ಕರೆ ನೀರಾಗೋದು, ಚುರುಮರಿ ಸೂಸಲಾಗೋದು. ಆಕಿ ಯಾರು ಅವನು ಸೇರಿ ನೋಡಿದ್ರೆ ಅವ್ರು ಸುಡುದು. ಇವ ಹಿಂಗ ಇದು ರೀ, ಇದು ಹಿಂಗಾಗಿತ್ತು. ಮುಂದೆ ಅಕ್ಕಿಂದ ಇದು ಎಲ್ಲ ಆಗಿದ್ಮೇಲೆ ಅಕ್ಕಿಂದ ಹಾಕೊಂಡು ಲಂಗ ಗಿಂಗ ಹಸ್ರಾಗತ್ತಿದ್ದು ಆಕಿ ಸ್ವಂತ ಮ್ಯಾಗ. ಎಂಥ ಚಂದ ಹುಡುಗಿರಿ, ಶ್ರೀದೇವಿ ಹುಡುಗಿನ ಎಲ್ಲ ತೊಡಿ ಹೊಟ್ಟಿ ಗಿಟ್ಟಿ ಎಲ್ಲ ಸುಟ್ಟು ಇದು ಆಗಿಬಿಟ್ಟಿತ್ರಿ, ಎಲ್ಲ ಗೀಚಿ ಬಿಟ್ಟಿತ್ತು, ಮಾಂಸ ಕಾಣ್ತಿತ್ತು. ಅಂತಾಕಿ ಕರ್ಕೊಂಡ್ಬಂದರು. ನೋಡಿ ಭಾಳ ಕೆಟ್ಟ ಅನಿಸ್ತು, ಮಾಡಿಕೊಟ್ಟೆ. ಅದನ್ನ ಎಲ್ಲ ದವಾಖಾನೆ ಅಡ್ಡಾಡಿ ತೋರಿಸಿದ್ರು, ಏನೂ ಆಗಿದ್ದಿಲ್ಲ. ಕೇವಲ 12 ದಿವಸದೊಳಗೆ ಆ ಹುಡುಗಿದು ಎಲ್ಲ ನಿಂತುಬಿಡ್ತು. ನೋಡಿದ ಕೂಡಲೇ ನೀರಾಗೋದು ನಿಂತುಬಿಡ್ತು. ಅವತ್ತಿನಿಂದ ಅವರ ಆಶ್ರಮಕ್ಕೆ ಶಿಷ್ಯರಾದರು. ಎಷ್ಟೋ ಜನ ಅವ್ರ ಮನೆಗೆ ನಮ್ಮ ಎಷ್ಟೋ ಮಂದಿಗೆ ಅವ್ ಮಂತ್ ಕರ್ಕೊಂಬರ್ಕೊಂಡು ತೋರಿಸಿದ್ರು. ಈಗ ಎಲ್ಲ ಮಾಡಿ ಅವನ ಮಾಡಿದವ, ಅವಾಗ ಇದಾಗಿತ್ತು ಒಟ್ಟು ನಡೆಯಕ್ಕೆ ಬರ್ತಿದ್ದಿಲ್ಲ. ಇದನ್ನ ಮಾಡಿಸಿದ್ವಿ. ಎಷ್ಟು ಈ ಚಂದ ಅಡ್ಡಾಡ್ಕೊಂತ ಬಂದ. ಅವ್ ನಮ್ಮ ಶಿವಗೆ ನೋಡಿದ, ಅವಾಗ ಹೇಳಿದ್ವಿ, ನೋಡಪ್ಪ ಹಿಂಗಿದ್ದ ಪರಿಸ್ಥಿತಿ ಅಂತ ತಿಳ್ಕೊಂಡು. ಇಲ್ಲೇ ಇಲ್ಕಲ್ಲೊಳಗೆ ಗಣಿ ಮಾಲೀಕರು ಭಾಳ ಅದಾರ ಇಲ್ಕಲ್ಲೊಳಗೆ, ಹೌದಾ? ಅಲ್ಲೇ ಹೆಚ್ಚಾಗಿ ಒಬ್ಬರೇ ಮಾಡೋದಿಲ್ಲ, ಪಾರ್ಟ್ನರ್ಶಿಪ್ ಮ್ಯಾಗ ಮಾಡ್ತಾರೆ. ಪಾರ್ಟ್ನರ್ ಮತ್ತೊಬ್ಬ ಪಾರ್ಟ್ನರ್ ಮ್ಯಾಗ ಬಾಣಮತಿ ಮಾಡಿದ್ದ. ಅವ್ರು ಡೈರೆಕ್ಟ್ ಅವನ ಮಾಡಿದ್ದಿಲ್ಲ, ಅದು ಮಗನ ಮ್ಯಾಗ ಮಾಡಿದ್ರು. ಅವರು ಒಬ್ಬನ ಮಗ. ಇವು ಭಾಳ ಕೆಟ್ಟ ಚಟ ಅದಾವು. ಒಬ್ಬನ ಮಗ, ಸುಂದರವಾದ ಮಗ, ಅಗದಿ ದಪ್ಪಿದ್ದ, ದಷ್ಟಪುಷ್ಟಿದ್ದ. ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಹುಡುಗರಿಗೆ ಬರೋದು ಕಲ್ಲು ಬರೋದು ಬಾಯಿಂದ, ಸಣ್ಣ ಕಲ್ಲು. 5-6 ಸರಿ ಮಾಡಿದ್ರೆ 5-6 ಸರಿ ಬೀಳೋದು, ಲಾಸ್ಟಕ್ಕೆ ರಕ್ತ ಬರೋದು. ಕೆಮ್ಮಿದ್ದು ತಲೆ ಕೆಟ್ಟುಬಿಟ್ಟಿದ್ದು. ಒಬ್ಬನ ಮಗ ಎಲ್ಲ ಕಡೆ ತೋರ್ಸ್ಕೊಂಬಂದ ಕಮ್ಮಿ ಆಗಿದ್ದಿಲ್ಲ. ಕಮ್ಮಿ ಆಗಿರೋಣ ಮತ್ತೆ ನನ್ನ ಕಡೆ ಬಂದ. ಕಮ್ಮಿ ಆದ. ಸುಮ್ ಕೂಡ್ಬೇಕಿಲ್ಲ ಪುಣ್ಯಾತ್ಮ. ಯಾವ ಬೋಸರಿ ಮಗ ಏನು ಮಾಡ್ಕೊಂಬಂದ ನನಗೆ? ನಮ್ಮ ಗುರುಗಳ ಕಡೆ ಹೋಗಿದ್ದೇವೆ, ಎಲ್ಲ ಬರೋಬ್ಬರಿ ಮಾಡ್ಕೊಂಬಂದೆ ನಾನು. ಯಾವ ಮಗ ಹಂಗೆ ಹೆಂಗೆ ಅಂತ್ಕೊಂಡು ಅವ್ರ ಮನೆ ಬಂದು ನಿಂತು ಹೋದ್ರೆ ನಮಗೆ. ಅವರು ನಮ್ಮ ಮ್ಯಾಗ ಅವನು ಕಮ್ಮಿ ಮಾಡಿದ್ದಕ್ಕೆ, ನಾನು ಕಮ್ಮಿ ಮಾಡಿದ್ದಕ್ಕೆ ನಮ್ಮ ಮ್ಯಾಗ ಉಲ್ಟಾ ಮಾಡಿದವ ಪುಣ್ಯಾತ್ಮ. ಮಾಡಿಸಿದವ ನಮ್ಮ ಮ್ಯಾಗ ಮಾಡಿಸಿದ. ಮುಂದ ಅವನ ಮ್ಯಾಗ ಡಬಲ್ ಮಾಡಿದ, ಅವನ ಮಗನ ಮ್ಯಾಗ ಮಾತ್ರ ಬಂದ. ಯಾಕೆ ಬೇಕಾಗಿತ್ತು ಮಗನೇ ನಾನು? ಇವು ಸೊಕ್ಕಲ್ಲ, ನೀವು ಕಮ್ಮಿ ಆಗಿದ್ರೆ ತಾನು ಕೂಡ್ಬೇಕಲ್ಲ ಮನ್ಯಾಗ. ಇಂಥ ಬರಸ್ ಮಾಡ್ತಾರೆ. ಅದಕ್ಕೆ ನೀವು ಯಾರಿಗೂ, ನಿಮ್ಗೆ ಎಲ್ಲಿ ಮಟ್ಟ ಏನೂ ತೊಂದರೆ ಆಗುವುದಿಲ್ಲ. ಇಂಥವನ್ನ ನೀವು ಯಾರು ನಂಬುವುದಿಲ್ಲ. ಏನೂ ಆಗಿರ್ಲಿಕ್ಕಪ್ಪ, ಯಾರು ನಮ್ದು ಇದೆಲ್ಲ ಸುಳ್ಳಿದು ಸುಮ್ಮನೆ ಅಂತಾರ. ಸ್ವತಃ ನಿಮಗೆ ಆದಾಗ, ನಿಮ್ಮವರಿಗೆ ಆದಾಗ, ಅದು ಕಮ್ಮಿ ಆದಾಗ ಅವಾಗ ನಂಬಲಿಕ್ಕೆ ಶುರು ಮಾಡ್ತೀರಿ ನೀವು, ಹೌದಾ? ಇಂಥವೆಲ್ಲ ಸಿನಿಮಾದಾಗ ನೋಡ್ತೀರಿ ನೀವು. ಸಿನಿಮಾ ಅಲ್ಲ, ನಿಜ ಜೀವನದೊಳಗೆ ಇವೆಲ್ಲ ಆಗ್ತಾವ. ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಚಂದ್ರಶೇಖರ ಮತ್ತು ಯಾವುದು ಮೃತ್ಯುಂಜಯ ಮಂತ್ರ, ಇವು ನಿಮ್ಮನ್ನು ಆಪತ್ಕಾಲದಿಂದ ರಕ್ಷಿಸ್ತಕ್ಕಂಥ ಮಂತ್ರಗಳದಾವು.
ಮುಂದ ಇಂಥ ಭಾನಾಮತಿ ಮಾಟ ಮಂತ್ರ ತಂತ್ರದಿಂದ ನಿಮ್ಮನ್ನು ರಕ್ಷಿಸುವು ಮಹಾಕಾಳಿ ಮಂತ್ರ. ಅದ್ಭುತ. ಇದು ನಾಳೆ ನಿಮಗೆ ದೀಕ್ಷಾ ಕೊಟ್ಟು ಇದೊಂದು ಕೊಡ್ತೀನಿ. ಇದು ಎಲ್ಲರಿಗೂ ಸಮಸ್ಯೆ ಭಾಳ ಅದ. ಶತ್ರುಗಳು ಎಲ್ಲರಿಗೂ ಅದಾರ. ಪ್ರತಿಯೊಬ್ಬರು ಶತ್ರುಗಳು ಅದಾರ ಗ್ಯಾರಂಟಿ. ಮತ್ತು ಆ ಶತ್ರುಗಳು ಹೊರಗಿಲ್ಲ, ಒಳಗೆ ಅದಾರ. ಶತ್ರುಗಳು ನಿಮ್ಮ ಸುತ್ತಮುತ್ತಲೂ ಅದಾರ. ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಆಫೀಸ್ನಾಗ ನಿಮ್ಮನ್ನು ಭಾಳ ಪ್ರೀತಿ ಕಾಣ್ತಾರ ಅವರು. ನೀವು ಯಾಕೆ ಲೇಟಾಗಿ ಬಂದೆ ಅಂದ್ರೆ ಮಠ ಮಾಡ್ತಾರೆ. ಪ್ರಮೋಷನ್ ಹೆಲ್ಡಪ್ ಮಾಡಿದ್ರೆ ಮಠ ಮಾಡ್ತಾರೆ ನಿಮ್ಮ ಮ್ಯಾಗ. ನಿಮ್ಮ ಮನ್ಯಾಗ ದುಡಿತಿರ್ತಾರೆ ಆಳುಗಳು. ಹೌದಾ? ಆ ಹೊತ್ತಿನಾಗ ಅವ್ನು ಬಿಡಿಸಿರ್ಬೇಕಾರೆ ಅವನು ಫಸ್ಟ್ ಶತ್ರು ನಿಮ್ಗೆ. ನೀವು ಯಾವ ಆಳುಗಳನ್ನ ಬಿಡಿಸೋಂಗಿಲ್ಲ. ಈಗ ಅವ್ನು ತಪ್ಪಿದ್ರು ನಿಮ್ಮ ಮ್ಯಾಗ ಕೆಂಡ ಕಾರ್ತಾನ ನಾವು. ಮತ್ತು ಅಣ್ತಂಬ್ರು ಬೇಕಾದಷ್ಟು ನಿಮ್ಮಿಂದ ತೊಗೊಂಡಿರ್ತಾರೆ, ಬಟ್ ಅವ್ರು ಕೆಂಡ ಕಾರ್ತಾರೆ ನಿಮ್ಮ ಮ್ಯಾಗ. ಬೇಕಾದಷ್ಟು ಫೆಸಿಲಿಟಿ ತೊಗೊಳ್ತಾರೆ, ಅವ್ನು ಜಾಕ್ ಮಾಡಿರ್ತೀರಿ. ಅದು ಒಮ್ಮೆ ಇದು ಕೆಡ್ತಪ್ಪ ಅಂತಂದ್ರೆ ಅದಷ್ಟು ಡೇಂಜರಸ್ ಆಗಿಲ್ಲ. ಒಮ್ಮೆ ನಿಮ್ಮವರ ಮನಸ್ಸು ಕೆಡ್ತಪ್ಪ ಅಂತಂದ್ರೆ ಅದು ಭಾಳ ಡೇಂಜರಸ್. ಅದಕ್ಕೆ ನಾನಲ್ಲ ಹೇಳೋದು, ಖಲೀಲ್ ಗಿಬ್ರಾನ್ ಅಂತ ಒಬ್ಬ ದಾರ್ಶನಿಕ. ಖಲೀಲ್ ಗಿಬ್ರಾನ್ ಅಂತ ಒಬ್ಬ ದಾರ್ಶನಿಕ ಏನು ಹೇಳ್ತಾನಪ್ಪ ಅಂದ್ರೆ, दुश्मनों ने तो दुश्मनी की है, दुश्मनों ने तो दुश्मनी की है, मगर हमारे लोगों ने क्या कमी की है. ನಿಮ್ಮ ಮಕ್ಕಳ ಮದುವೆ ಆಗಬಾರ್ದಂಗೆ ಮಾಡಿಸೋರು ಅವರೇ. ಮಕ್ಳು KS ಆಗಿದ್ದು ಅವರು DC ಆಗ್ಬೇಕಂದ್ರೆ ಅಡ್ಡಗಾಲ ಹಾಕೋರು ನಿಮ್ಮವರೇ. ಇನ್ನೂ ಹೆಚ್ಚಿಗೆ ಯಾಕೆ ಹೇಳಿ. ಗಂಡ ಒಬ್ಬ ಬಂದಿದ್ದ, ಗುರುಜಿ ನನ್ನ ಹೆಂಡತಿ ಭಯಂಕರ, ಅವ್ರವ್ವ ಭಾಳ ಮಾಟಗಾತಿದಾಳ, ನನ್ನ ಹೆಂಡತಿ ಮೂಲಕ ಮಾಡ್ಸಕ್ಕಾಳ್ರಿ ನನ್ನ ಮ್ಯಾಗ. ಹೆಂಡತಿ ಇನ್ನು ಯಾರನ್ನು ಹೋಗ್ತೀರಿ? ಯಾರನ್ನ ನೆಸ್ತೀರಿ? ಗಂಡು ಮಾಡಿಸ್ತಾನ. ಯಾತಕ್ಕೆ ಗೊತ್ತಾ? ಬೇರೆಯವ್ರಿಗೂ ಲವ್ ಸುರಾಗಿರುತ್ತೆ ಅವನು. ಅದಕ್ಕೆ ಈಗ ನಾವು ಆಗಿ ಮಾಡ್ಬೇಕು. ಗಂಡು ಮಾಡಿಸ್ತಾನೆ ಹೆಂಡತಿಗೆ, ಹೆಂಡತಿ ಮಾಡಿಸ್ತಾನೆ ಗಂಡನಿಗೆ. ಇದು ನಡೆದಾವ ಇವು. ಮತ್ತು ನಡೆಯುವ ಎಲ್ಲಿ ಮಟ್ಟ ಈ ಜಗತ್ತಿರ್ತದ ಇಲ್ಲಿ ನಡೆಯುವ. ಹೌದಾ? ಮಕ್ಕಳು ಮಾತು ಕೇಳಿ ಅಂತಕೊಂಡು ತಂದೆ ತಾಯಿ ಮಾಡಿಸ್ತಾರ. ಅಪ್ಪ ಅವ್ವ ನನ್ನ ಆಸ್ತಿ ಎಲ್ಲ ನನಗೆ ಬರೆದುಕೊಳ್ಳಿ ಅಂತ ಮಕ್ಕಳು ಮಾಡಿಸ್ತಾರೆ. ಇದಕ್ಕಿಂತ ಹೆಚ್ಚಿಗೇನು ಹೇಳಿ. ಮತ್ತು ಇವನ್ನೆಲ್ಲ ಸಂಕಟಗಳಿಂದ ಹೆಂಗೆ ಆಗ್ಬೇಕು, ಹೊರಗೆ ಬರಬೇಕು ಅಂತಂದ್ರೆ ಒಂದು ಲಿಂಬೆ ಹಣ್ಣ್ರಿ ಏನು ಅದ್ಭುತ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಲಿಂಬೆ ಹಣ್ಣು ಇಳಿಸ್ಕೊಂಡು ಬೆಂಕಿ ಮ್ಯಾಗ ಸುಟ್ಟು ಬಿಡ್ರಿ ಸತ್ಯನಾಶ. ಆದ್ರೆ ಮಂತ್ರದ ಅದಕ್ಕೆ ಮತ್ತೆ ಇಷ್ಟಕ್ಕಲ್ಲ, ಆ ಮಂತ್ರ ಹೇಳಬೇಕು. ಆ ಮಂತ್ರ 21 ಸಾರಿ ಹೇಳಿ ಶತ್ರು ನೆನೆಸ್ಕೊಂಡು ಆಫರ್ ಮಾಡ್ಕೊಂಡು ಮಂತ್ರ ಸುಟ್ಟು ಬಿಡ್ರಿ, ಅವ್ನು ಸತ್ಯನಾಶ ಆಗ್ತಾನೆ. ಬರೀ ಕಾಗದ್ದಾಗ ಬರೋದು ಮೈ ತುಂಬ ಇಳಿ ಹಾಕಿ ಅದಕ್ಕೊಂದಿಷ್ಟು ಜೇನುತುಪ್ಪ ಹಚ್ಚಿ ಮ್ಯಾಗ ದೈವಿಕ ಚೂರ್ಣ ಅಂತ ಬರ್ತದಲ್ಲ, ನಮ್ಮ ದೈವಿಕ ಚೂರ್ಣ ಗೊತ್ತದ? ದೈವಿಕ ಚೂರ್ಣ ಅಂದ್ರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಜಾಜಿಕಾಯಿ, ಅರಿಶಿನ. ಭಾಳ ಇದ್ರದ್ದು ಮಾಡದ ಕೆಲಸವೇ ಇಲ್ರಿ. ಮಂತ್ರಕ್ಕೆ ಎಷ್ಟು ಪವರ್ಫುಲ್ನೆಸ್ ಅದ, ಈ ದೈವಿಕ ಚೂರ್ಣಕ್ಕೆ ಅಷ್ಟು ಪವರ್ಫುಲ್ನೆಸ್ ಅದ. ಹೌದಾ? ಎಷ್ಟೋ ಮಂದಿ ಮನ್ಯಾಗ ಮಾಡ್ಕೊಂತಾರೆ. ಕೆಲ ಮಂದಿ ದೈವಿಕ ಚೂರ್ಣ ನಿಮ್ದ ಒಯ್ತು ಬಿಡ್ರಿ ಅಂತಿಕೊಂಡು ಇಲ್ಲಿಂದ ಒಯ್ತಾರೆ. ಒಂದು ಚೂರ್ಣದ ಪ್ಯಾಕೆಟಿಗೆ 900 ರೂಪಾಯಿ. ಹೌದಾ? ಬಟ್ ಎಂಥ ಕೆಲಸ ಮಾಡತ್ತಪ್ಪ ಅಂದ್ರೆ ನಿಮಗೆ ಬಿಲೀವ್ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ಮನೆ ದೈವಿಕ ಚೂರ್ಣ ಇರ್ತದೆ. ನಿಮಗೆ ಹೇಳ್ತೀನಿ, 12 ವರ್ಷ ದೈವಿಕ ಚೂರ್ಣ ದಿನಾಲು ಒಂದು ಸಾಸಿವೆ ಕಾಲಷ್ಟು ನಾಲ್ಗೆ ಮೇಲೆ ಹಾಕೋರಿ, ನಿಮಗೆ ನೀವು ಮಾತಾಡಿದ ಖರೆ ಆಗ್ತದೆ. ಚಾಲೆಂಜ್ ಇದು. ನಾಳೆಗೆ ಮಕ್ಕಳದ್ದು ತೊದಲು ನುಡಿ ಹೋಗುತ್ತದು. ದೈವಿಕ ಚೂರ್ಣಕ್ಕೆ ಅಷ್ಟು ಶಕ್ತಿ ಅದು. ತಂತ್ರವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಅದು. ನಿಮ್ಮ ನೆಗೆಟಿವಿಟಿಯನ್ನು ಕಳಿತಕ್ಕಂಥ ಶಕ್ತಿ ಅದು. ಆ ದೈವಿಕ ಚೂರ್ಣದಿಂದ ಅರ್ಧ ಚಮಚೆ ದೈವಿಕ ಚೂರ್ಣ, 1 ಚಮಚೆ ಉಪ್ಪು, 1 ಚಮಚೆ ಪಟಿಕ, ಒಂದಿಷ್ಟು ಪಚ್ಚ ಕರ್ಪೂರ ಹಾಕಿ ಸ್ನಾನ ಮಾಡ್ರಿ. ನಿಮ್ಮ ದೇಹ ನರಳಿಸ್ತದ, ಫ್ರೆಶ್ ಆಗ್ತೀರಿ, ಎನರ್ಜಿ ಬರ್ತದ. ಅಷ್ಟು ಅದ್ಭುತ ಅದು. ಹೌದಾ? ರೊಕ್ಕ ಇಲ್ಲಂತ ಒದ್ದಾಡ್ತೀರಿ, ಇದು ಸಿಗುತ್ತ. ಏನು? ತೇಜಪತ್ರ ಅಂತ ತಿಳ್ಕೊಂಡು, ತೇಜಪತ್ರ, ಪಲಾವ್ ಎಲೆ ಮ್ಯಾಗ
ಜೇನುತುಪ್ಪ ಹಚ್ಚಿ ಅದ್ರ ಮ್ಯಾಗ ನೀವು ಎಷ್ಟು ರೊಕ್ಕ ಬೇಕು ಬರೀರಿ. ಚಾಲೆಂಜ್ ಆಗ್ತಿದ್ದು ಮಾಡಿರ್ಬೇಕಾರ, ಯಾಕೆ ಒದ್ದಾಡ್ತೀರಿ? 5 ಲಕ್ಷ ಬೇಕು ಬರೀರಿ ಮ್ಯಾಗ, ತಾಳೆ ನಿಮ್ಮ ಹೆಸರು ಬರೀರಿ, ಡೇಟ್ ಆಫ್ ಬರ್ತ್ ಬರೀರಿ, ಮ್ಯಾಗ ಜೇನುತುಪ್ಪ ಹಚ್ಚಿರಿ, ಉದುರಿಸ್ರಿ, ಸುಟ್ಟು ಬಿಡ್ರಿ. ಅದನ್ನು ಸುಟ್ಟು ಭಸ್ಮ ಬರ್ತದಲ್ಲ, ಗಾಳ್ಯಾಗ ಹಿಂಗೆ ಉಫ್ ಅಂತ ಊದ್ಬಿಡ್ರಿ, ಗಾಳ್ಯಾಗ ಹೋಗ್ಬೇಕದು. ಚಮತ್ಕಾರಿಕ ರೂಪವಾಗಿ ಹೆಂಗೆ ರೊಕ್ಕ ಬರ್ತದೆ ನೀವೇ ನೋಡಿರುತ್ತೆ. ಎಷ್ಟು ಒಳ್ಳೆದಲ್ಲ. ಬಟ್ ವಿಶ್ವಾಸ ಇಟ್ಟು ಮಾಡಬೇಕು. ಇದನ್ನು ವಿಶ್ವಾಸ ಇಟ್ಟು ಮಾಡಿರಿ ಇದನ್ನು. ತೇಜಪತ್ರದ್ದು ಇದು ಭಾಳ ಅದ್ಭುತ ಅದ. ಭಾಳ ಮಂದಿಗೆ ರೀ ದುಬೈಗಿಂದ ಇದು ಹಿಡ್ಕೊಂಡು ಇಲ್ಲಿ ಮಾಡ್ತಾರ. ಇದೇ ಟೆಕ್ನಿಕ್ನಿಂದ ಅವ್ರು ಉದ್ಧಾರ ಆಗ್ಯಾರ. ಅಲ್ಲಿ ಹೋಗಿ ಅವ್ರನ್ನ ಇಲ್ಲಿ ಬರ್ಲಾರ್ದಂಗೆ ಇದನ್ನ ಮಾಡಿದ್ರು. ಅವರು ಟ್ರಾವೆಲ್ ಬ್ಯಾನ್ ಮಾಡಿದ್ರು. ಅವ್ರದ್ದು ಇಲ್ಲಿ ಬರಬಾರ್ದು ಅಂತ ತಿಳ್ಕೊಂಡು ಒಂದೇನೋ ರಫಡ ಮಾಡಿದ್ರು. ಅವರು ಇಲ್ಲಿ ಕುತ್ಕೊಂಡು ಕ್ಲಿಯರ್ ಮಾಡಿ ನೋಡ್ರಿ. ದುಬೈದಾಗ 2 ಕೇಸ್. ಇಂಥ ಟೆಕ್ನಿಕ್ ಹೇಳೇ ನಮಗೆ ಬಿಲಿ ಮಾಡೋಕ್ಕಾಗೋದಿಲ್ಲ. ಅಷ್ಟು ಅದ್ಭುತ. ರೇಖಿ ಶಾಬರಿ ಜೊತೆಗೆ ಇವು ಅದ್ಭುತ ಪರಿಣಾಮ ಬೀರಕತ್ತಾವ. ನೀವು ಗೌಡ್ರ ಇದು ಶುರು ಮಾಡ್ರಿ, ನಾ ಹೇಳ್ತೇನೆ. ನೀವು ಅದನ್ನ ಹೇಳಿದ್ದು ನಿಮ್ಗೊಂದಿಷ್ಟು ಕಲಿಸ್ಬೇಕಾಗಿತ್ತು ಯಾರು ಹೇಳಿಲ್ಲ. ಇದಾವ ಕಲಿಸೋದು ಇಂಥವು. ಅವರು ಹಿರೇಗೌಡರು ಅಂತ ತಿಳ್ಕೊಂಡು ಅವ್ರು ನಮ್ಮ ಶಿಷ್ಯರು. ಭಾಳ ದಿವಸದ ಹಿಂದೆ ರೇಖಿಯನ್ನು ಕೇಳಿಲ್ಲ. ರೇಖಿಯನ್ನು ವಿದ್ಯೆ ತಗೊಂಡವ್ರು. ಬೆಸ್ಟ್ ಹೀಲರ್ ಅವರು. ಸಿನ್ಸಿಯರ್ಲಿ ಅವ್ರು ಹೀಲ್ ಮಾಡ್ತಾರೆ. ನಿಮ್ಗೆ ಯಾರಿಗೂ ತೊಂದರೆ ನಮಗೆ ಹೇಳ್ತಾರೆ ಮಾಡಲಿಕ್ಕೆ, ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ, ತಿಂಗಳ ಒಂದು 3,000 ರೂಪಾಯಿ ಅವ್ರ ಫೀಸ್ ತೊಗೊತಾರೆ ಅಷ್ಟೇ. ಬೇಕಾದ ಕೆಲಸ ಹೇಳ್ರಿ, ಅತಿ ಸಿನ್ಸಿಯರ್ಲಿ ಮಾಡ್ತಾರೆ. ಈಗ ಅವ್ರು ಕೂಡ ಮತ್ತೊಬ್ಬ ತಯಾರಾಗತ್ತಾರೆ. ಬಂಟ ಬಲಗೈ ಬಂಟ ಶಿವಯೋಗಿ ಅಂತ ತಿಳ್ಕೊಂಡು ಸ್ವಾಮಿಗಳವರು. ಅವರು ಮಠದ ಪೀಠಾಧ್ಯಕ್ಷರು ಕರೆ, ಆದ್ರೆ ನಮಗೆ ದಾಸರಾಗ್ಯಾರ, ಭಕ್ತರಾಗ್ಯಾರ. ಅವರು ಸ್ವತಃ ಅವರು ದೊಡ್ಡ ಸ್ವಾಮಿಗಳು ಅವರು. ಬಟ್ ಇಲ್ಲಿ ಮಠದ ಭಕ್ತರಾಗ್ಯಾರ, ಆಶ್ರಮ ಭಕ್ತರಾಗ್ಯಾರ. ಅವರು ಅವ್ರಿಗೂ ಒಳ್ಳೇದಾಗ್ತದೆ. ಒಳ್ಳೇದಾಗ್ಯದ ಈಗ ಆಳೆ ಚಮತ್ಕಾರ ಆಗ್ಯಾವ ಅವ್ರ ಬಾಳಿನೊಳಗೆ. ಅದಕ್ಕೆ ಹೇಳೋದು ಇಷ್ಟೇ, ಒಂದೇತ್ತು ಶ್ರದ್ಧಾ. ಸಾಯಿಬಾಬಾ ನೋಡಿರಲಿಲ್ಲ, ಶ್ರದ್ಧಾ ಸಬೂರಿ. ಶ್ರದ್ಧಾ ಅವ್ರ ಸಬೂರಿ ಗೊತ್ತಾಯ್ತಲ್ಲ. ಇವು 2 ಇರಬೇಕು. ಮಂತ್ರ ತಂತ್ರಗಳಿಗೆ ಸಂಬಂಧಿಸಿದಂತೆ ನೀವು ಮಂತ್ರದ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರಿ ಅಷ್ಟು ಫಲ ದೊರಕುತ್ತದೆ. ಇವೆಲ್ಲ ನಂಬಿಕೆ ಆಧಾರಿತ. ಇವೆಲ್ಲ ಈ ಮಂತ್ರದಾಗ ಏನೂ ಇಲ್ಲ ರೀ, ಏನೂ ಆಗೋದಿಲ್ಲ. ನೀವು ಏನು ಆಗೋದಿಲ್ಲ. ಹೌದಾ? ಇದ್ರಾಗ ಎಲ್ಲ ಐತನ್ರಿ, ಎಲ್ಲ ಐತಿ. ತಿರುಪತಿ ತಿಮ್ಮಪ್ಪನ ಕಡೆ ಹೊಕ್ಕಿರಿ, ನಿಮ್ಮ ಕಲ್ಲದನವೇ ಸುಮ್ಮನೆ ನಡ್ಕೊಂತವೆ ಎಲ್ಲ ಕೋಟಿಗಟ್ಟಲೆ ಮಂದಿ ಹುಚ್ಚು ನನ್ನ ಮಕ್ಕಳು ಅಲ್ರಿ. ಅವ ಕಲ್ಲ ನಿಮ್ಮ ಪಾಲಿಗೆ ಅವ ನಂಬಿ ಬಂದ ಭಕ್ತರ ಕಾಮದೇವ. ನಾವು ನಂಬದವರಿಗೆ ಕಲ್ಲು ಇಷ್ಟೇ. ಅದಕ್ಕೆ ಮಂತ್ರ ಕೂಡ ಹಾಗೇನೆ. ಅದಕ್ಕೆ ನಂಬಿಕೆ ಇಡ್ರಿ, ವಿಶ್ವಾಸ ಇಡ್ರಿ. ಸಂಪೂರ್ಣ ನಂಬಿಕೆ, ಅರೆಬರೆ ಬೇಡ, ಚಮತ್ಕಾರ ಆಗ್ತಾವ. ಓಕೆನಾ? ಈಗ ತೇಜಪತ್ರ ಅಂದ್ರೆ ಪಲಾವಿಲಿ ರೀ, ಪಲಾವ್ ಪತ್ರೆ ಅಂತಾರೆ ಅದಕ್ಕೆ. ಭಾಳ ಅದು ತೇಜಪತ್ರ ಅಂತೂ ಬಹಳ ಅದ್ಭುತ ಕೆಲಸ ಮಾಡ್ತಾರೆ. ಅಂಗಡಿಯಾಗ ಸಿಗ್ತದೆ ರೀ. ಹೆಣ್ಮಕ್ಳಿಗೆ ಗೊತ್ತದ ರೀ, ಪಲಾವ್ ಹಾಕ್ತಾರೆ. ಪಲಾವಿಲಿನ ಅದು ಪಲಾವಿಲಿ ಅಂತಾರೆ ಅದಕ್ಕೆ. ತೇಜಪತ್ರ ಅಂದ್ರೆ ಪಲಾವಿಲಿ ಅಂತಾರ ಇದ್ರೊಳಗೆ. ಅಡಿಗೆ ಮಣಿ ಇದ್ರೊಳಗನ ಎಷ್ಟು ಅದ್ಭುತ ಗೊತ್ತಿಲ್ಲ. ಏನ್ ನೀವು ದಿನ ಅಡಿಗೆ ಮನೆಯಾಗ ಬಳಸ್ತಿರಲ್ಲ, ಲವಂಗ, ಯಾಲಕ್ಕಿ, ಜೀರಿಗೆ, ಅಜ್ವಾನ, ಎಂತ ಅದ್ಭುತ ಶಕ್ತಿ ಅದ ರೀ. ಹಿಂಗಿನೊಳಗೆ ಅದ್ಭುತ ಶಕ್ತಿ ಅದ. ಹುಂಚಿಕಪ್ಪ, ಹುಣಸಿ ಬೀಜ ನಿಮ್ಗೆ ಗೊತ್ತಿಲ್ಲ. ಇವತ್ತು ಹುಣಸಿ ಬೀಜ ಬರೋದು ಕೊಟ್ಟರೆ ಸಿಗವಲ್ಲ. ಒಂದು ಕಾಲಕ್ಕೆ ಎಲ್ಲಿ ಬೇಕಲ್ಲಿ ಒಗಿತಿದ್ರು. ಹುಣಸೆ ಹಣ್ಣು ತೆಗಿತಿದ್ರು, ಇದು ಮಾಡ್ತಿದ್ರು. ಹೋಗಿ ಸಿಗಲಾರ್ದಕ್ಕೆ ಮಾರ್ಕೆಟ್ನಾಗ ಹೋಗಿ ಹುಣಸೆ ಹಣ್ಣು ಮಾರೋರ ಕಡೆ ನೋಡಕತ್ತೇನ ಎಲ್ಲ ಯಾರು ಸುಲಿದು ಬಂದಿದ್ರು. ಅದ್ರಾಗ ಒಂದು ಉಳಿದಿರ್ತಾವಲ್ರಿ, ಅಂತ ಆರಿಸ್ಕೊಂಡು ಐತಂದ ನಾನು ಪುಣ್ಯಾತ್ಮ. ಹುಣಸಿ ಕಪ್ ಸಿಗವಲ್ಲ ಇವತ್ತು. ಒಟ್ಟು ಅದ್ಭುತ ಶಕ್ತಿ ಅದು ಹುಣಸಿ ಕಪ್ ಅಂತೀವಿ ನಾವು. ಹುಣಸಿ ಕಪ್ ಅಂತೀವಿ. ಹುಣಸಿ ಬೀಜ
ಅದನ್ನ ಪಟಕದ ಕೂಡ ಹೊರಗೆ ಬಾಗಿಲಿ ಕಟ್ರಿ, ಶತ್ರುನ ಸತ್ಯನಾಶಕರ. ಪಟಕ ಕರಿ ಬಟ್ಟೆಯೊಳಗ ಕರಿ ದಾರದೊಳಗ ಒಂದಿಷ್ಟು 11, 13 ಈ ಆಡ್ ನಂಬರ್ ಒಳಗ ಹುಣಸಿ ಕಪ್ಪ ಹಾಕಿ ಒಂದು ಪಟಕದ ತುಂಡಿಟ್ಟು ಕಟ್ರಿ. ಈ ಚಮತ್ಕಾರ ನೋಡ್ರಿ. ಯಾರಿಗೆ ಬಿಸ್ನೆಸ್ ಇಲ್ಲ ಅಂತ ಪಡ್ಕೊಂತಿರಲ್ಲ ವ್ಯವಹಾರದೊಳಗ ಕಟ್ರಿ. 11, 13 ಪಟಕ ಹಾಕಿ ಕಟ್ಟಿದ್ರಿ. ಹೊರಗ ಪಟಕ ಕಟ್ತೀರಿ, ಒಳಗ ಸೈಂಧವಲ ಒಳಗೆ ಕಟ್ತೀರಿ. ಯಾರಿಗೆ ಗಂಡ ಹೆಂಡತಿ ನಡುವೆ ವೈಮನಸ್ ಇರ್ತದ, ಬೆಡ್ರೂಮ್ನ್ಯಾಗ ಒಂದು ಕಡೆ ಗಂಡನ ಕಡೆ ಪಟಕ, ಹೆಂಡತಿ ಕಡೆ ಸೈಂಧವಲವನ್ನ ಒಂದು ಬಾಲ್ನ್ಯಾಗ ಹಾಕಿ ಇಡಿರ್ಬೇಕಾರೆ ಅನ್ನೆಸರಿ ವಾದ ಕಮ್ಮಿ ಆಕ್ಕವು. ಅದೇ ಸೈಂಧವಲ ಅಂದ್ರೆ ಅದು ಉಪ್ಪಲ್ಲಮ್ಮ, ಉಪ್ಪಲ್ಲ ಅದು ಸೈಂಧವಲವನ. ಅಂದ್ರೆ ಈ ಕ್ರಿಸ್ಟಲ್ ಸಾಲ್ಟ್ಗಿಂತ ಹೆಚ್ಚಿಗೆ ಸೈಂಧವಲವನ್ನು ಹೆಚ್ಚು ವರ್ಕೌಟ್ ಆಗುತ್ತೆ. ಎಷ್ಟು ನಮೂನಿ ಬಳಸ್ತಾರ, ಹೌದಾ? ಪಟಕ ಅಂತಾರ ಅದಕ್ಕೆ. ಏಲಂ ಅಂತಾರ, ಏಲಂ ಅಂತಾರ.